ನಮಸ್ಕಾರ. ರಾವಣನ 10 ತಲೆಗಳು ಅವನನ್ನು ಉಳಿಸಲಿಲ್ಲ. ದುರ್ಯೋಧನನ ಅಕ್ಷೋಹಿಣಿ ಸೈನ್ಯ ಅವನಿಗೆ ಜಯ ತಂದುಕೊಡಲಿಲ್ಲ. ಅವರ ವಿನಾಶಕ್ಕೆ ಕಾರಣವಾಗಿದ್ದು ಅಹಂಕಾರ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾವಾಗ ಮನುಷ್ಯನು ತಾನೇ ಶ್ರೇಷ್ಠ ಎಂದು ಅಂದುಕೊಳ್ಳುತ್ತಾನೋ ಅಂದೇ ಅವನ ಪತನ ಆರಂಭವಾಗುತ್ತದೆ. ಅಹಂಕಾರವು ನಿಮ್ಮ ಕಣ್ಣಿಗೆ ಪೊರೆ ತರುತ್ತದೆ, ಸತ್ಯವನ್ನು ಕಾಣದಂತೆ ಮಾಡುತ್ತದೆ. ಇಂದು ನಾವು ಅಹಂಕಾರದ ಆ ಕರಾಳ ಮುಖ ಮತ್ತು ಅದರಿಂದ ಹೊರಬರುವ ದಾರಿಯನ್ನು ತಿಳಿಯೋಣ. 1. ಜ್ಞಾನ ಮತ್ತು ವಿನಯ. ನಾಲೆಡ್ಜ್ ವರ್ಸಸ್ ಈಗೋ. ಚಾಣಕ್ಯರ ಅದ್ಭುತ ಸುಭಾಷಿತವಿದೆ, ವಿದ್ಯಾ ವಿನಯೇನ ಶೋಭತೆ. ಅಂದರೆ ವಿದ್ಯೆಯು ವಿನಯದಿಂದಲೇ ಶೋಭಿಸುವುದು. ಹಣ್ಣು ಬಿಟ್ಟ ಮರ ಯಾವಾಗಲೂ ಬಾಗಿರುತ್ತದೆ, ಆದರೆ ಒಣಗಿದ ಮರ ನೇರವಾಗಿ ನಿಂತು ಗಾಳಿಗೆ ಮುರಿದು ಬೀಳುತ್ತದೆ. ಅಹಂಕಾರವು ನಿಮ್ಮನ್ನು ಮರಗಟ್ಟಿಸುತ್ತದೆ, ಹೊಸದನ್ನು ಕಲಿಯುವ ಹಂಬಲವನ್ನು ಸಾಯಿಸುತ್ತದೆ. ನೀವು ಎಲ್ಲವನ್ನೂ ತಿಳಿದಿದ್ದೀರಿ ಅಂದುಕೊಂಡ ಕ್ಷಣವೇ ನಿಮ್ಮ ಬೆಳವಣಿಗೆ ನಿಂತು ಹೋಗುತ್ತದೆ. ಚಾಣಕ್ಯನಂತೆ ಸದಾ ವಿದ್ಯಾರ್ಥಿಯಾಗಿರುವುದು ಶ್ರೇಷ್ಠ ನಾಯಕನ ಲಕ್ಷಣ. 2. ಅಹಂಕಾರ ಮತ್ತು ಸಂಬಂಧಗಳ ವಿನಾಶ. ಈಗೋ ಡೆಸ್ಟ್ರಾಯ್ಸ್ ಬಾಂಡ್ಸ್. ಅಹಂಕಾರವಿರುವ ಕಡೆ ಪ್ರೀತಿಗೆ ಜಾಗವಿರುವುದಿಲ್ಲ. ಚಾಣಕ್ಯರು ಎಚ್ಚರಿಸುತ್ತಾರೆ, ಅಹಂಕಾರಿ ವ್ಯಕ್ತಿಗೆ ಮಿತ್ರರೂ ಇಲ್ಲ, ಹಿತೈಷಿಗಳೂ ಇಲ್ಲ. ಅಹಂಕಾರವು ನಾನು ಎಂಬ ಶಬ್ದಕ್ಕೆ ಬೆಲೆ ನೀಡುತ್ತದೆ, ನಾವು ಎಂಬ ಶಬ್ದವನ್ನು ಕೊಲ್ಲುತ್ತದೆ. ಸಾಮ್ರಾಜ್ಯ ಕಟ್ಟಲು ಜನರ ಸಹಕಾರ ಬೇಕು. ಜನರ ಸಹಕಾರ ಪಡೆಯಲು ನಿಮ್ಮಲ್ಲಿ ವಿನಯವಿರಬೇಕು. ಅಧಿಕಾರದ ಮದದಲ್ಲಿ ನಿಮ್ಮವರನ್ನು ಕೀಳಾಗಿ ಕಂಡರೆ ಸಂಕಷ್ಟ ಬಂದಾಗ ಯಾರೂ ನಿಮ್ಮ ಜೊತೆ ಇರುವುದಿಲ್ಲ. ಅಹಂಕಾರವು ನಿಮ್ಮನ್ನು ಒಂಟಿಯನ್ನಾಗಿ ಮಾಡುತ್ತದೆ. 3. ಸ್ವಾಭಿಮಾನ ಮತ್ತು ಅಹಂಕಾರದ ವ್ಯತ್ಯಾಸ. ಸೆಲ್ಫ್ ರೆಸ್ಪೆಕ್ಟ್ ವರ್ಸಸ್ ಈಗೋ. ಬಹಳಷ್ಟು ಜನರು ಸ್ವಾಭಿಮಾನಕ್ಕೂ ಮತ್ತು ಅಹಂಕಾರಕ್ಕೂ ವ್ಯತ್ಯಾಸ ತಿಳಿಯದೆ ಎಡವುತ್ತಾರೆ. ಸ್ವಾಭಿಮಾನ ಎಂದರೆ ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳುವುದು. ಅಹಂಕಾರ ಎಂದರೆ ಇತರರ ಗೌರವವನ್ನು ಹಾಳು ಮಾಡುವುದು. ಸ್ವಾಭಿಮಾನವು ನಿಮಗೆ ಶಕ್ತಿ ನೀಡುತ್ತದೆ, ಆದರೆ ಅಹಂಕಾರವು ನಿಮ್ಮನ್ನು ಕುರುಡನನ್ನಾಗಿ ಮಾಡುತ್ತದೆ. ಚಾಣಕ್ಯನು ನಂದವಂಶದ ಸಭೆಯಲ್ಲಿ ಎದ್ದು ನಿಂತಿದ್ದು ತನ್ನ ಸ್ವಾಭಿಮಾನಕ್ಕಾಗಿ, ಆದರೆ ನಂದರಾಜನು ಅವನನ್ನು ಅವಮಾನಿಸಿದ್ದು ಅಹಂಕಾರದಿಂದ. ಸ್ವಾಭಿಮಾನಿಯಾಗಿರಿ, ಆದರೆ ಅಹಂಕಾರಿಯಾಗಬೇಡಿ. ಕಿರೀಟ ಎಷ್ಟೇ ದೊಡ್ಡದಿದ್ದರೂ ಅದು ತಲೆಯ ಮೇಲೆ ಇರಬೇಕು, ತಲೆಯ ಒಳಗೆ ಹೋಗಬಾರದು. ಅಹಂಕಾರವನ್ನು ಮೆಟ್ಟಿ ನಿಂತು ಪ್ರೀತಿ ಮತ್ತು ಜ್ಞಾನದಿಂದ ಜಗತ್ತನ್ನಾಳಿ. ನಿಮ್ಮ ಜೀವನದಲ್ಲಿ ಅಹಂಕಾರದಿಂದ ನೀವು ಕಳೆದುಕೊಂಡ ಆ ಒಂದು ವಿಷಯ ಯಾವುದು? ಕಮೆಂಟ್ನಲ್ಲಿ ಧೈರ್ಯವಾಗಿ ಹಂಚಿಕೊಳ್ಳಿ. ಅತಿಯಾದ ಅಹಂಕಾರದಿಂದ ತಪ್ಪು ದಾರಿ ಹಿಡಿಯುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ಎಚ್ಚರಿಕೆ ನೀಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ವಿನಯದಿಂದ ಬದುಕಿ. ಇದು ನಿಮ್ಮ ಚಾಣಕ್ಯ.